ಶ್ರುತಿ ಚಿನ್ನು. ಸೊ ಹೇಗಿದ್ರೆ ಎಲ್ಲರೂ, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್ ಅಂಡ್ ಫೈನ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಏನಾದರೂ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಜಾತ್ರೆದೊಂದು ಬ್ಲಾಗ್ ಮಾಡಿದ್ದೆ. ಅದರಲ್ಲಿ ಜಾಸ್ತಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ, ನನಗೆ ಸ್ವಲ್ಪ ಮಾತ್ರನೇ ಮಾಡಿದ್ದಿತ್ತು. ಸೊ ಈ ಸರಿ ಬಂದುಬಿಟ್ಟು ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ಬ್ಲಾಗ್ ಕಂಪ್ಲೀಟಾಗಿ ನೀಟಾಗಿ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಯಾ, ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 2-3 ಡೇಸ್ ಬ್ಯಾಕ್. ಬಿಕಾಸ್ ನಾನಿವಾಗ ಸದ್ಯಕ್ಕೆ ಸಿಂಪಲಾಗಿ ಏನೇನು ಬೇಕೋ ಅದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡಿರ್ತೀನಿ, ಬಟ್ ಏನೇನೋ ಮರ್ತೋಗ್ಬಿಟ್ಟಿರ್ತೀನಿ. ಇವಾಗ ಏನೇನು ನೆನಪಾಗುತ್ತೆ ಹಾಗೆ ಒಂದು ಚಿಕ್ಕ ಪುಟ್ಟದೆಲ್ಲ ಎತ್ತಿಟ್ಕೊಂಬಿಡೋಣ. ಸೊ ಎಸ್, ಇವಾಗ ಸಿಂಪಲಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮೀಶೋಯಿಂದ ಒಂದು ಪಾರ್ಸಲ್ ತರಿಸಿದೆ. ಏನಂದರೆ ಕ್ಲಚಸ್ಸು. ನೀವು ನಾರ್ಮಲಾಗಿ ಫ್ಯಾನ್ಸಿ ಸ್ಟೋರಿಗೆಲ್ಲ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ 120 ಮೇಲೇ ಅದು ನಿಮ್ಗೆ ಸಿಗೋದು. ಸೊ 163 ರುಪೀಸ್ಗೆ 4 ಪೀಸಸ್ ಸಿಕ್ತು. ಸೊ ವಿಚ್ ವಾಸ್ ರಿಯಲಿ ವರ್ತ್ ಅನಿಸ್ತು. ಆ್ಯಂಡ್ ಚೆನ್ನಾಗಿ ಕೂಡ ಬಂದಿದೆ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಇವಾಗ ತೋರಿಸ್ತೀನಿ ಅದೇನು ಅಂತ. ಇಲ್ಲಿ ಪಿಂಪಲ್ ಆಗಿ ಅದು ಗಾಯ ಥರ ಆಗಿ ಹೊಡೆದಾಕ್ಬಿಟ್ಟಿದ್ದೀನಿ. ಚಿಕ್ಕದನ್ನ ಕೆಂಕಿ ಇಷ್ಟು ದೊಡ್ಡದು ಮಾಡಿದ್ದೀನಿ. ದೊಡ್ಡದಾಗಿತ್ತು, ಇವಾಗ ಸ್ವಲ್ಪ ಹೋಗ್ತಿದೆ ಆ್ಯಂಡ್ ಹೋಗುತ್ತೆ ಕೂಡ. ಸೊ ಇದನ್ನ ಇಗ್ನೋರ್ ಮಾಡಿ ಅಷ್ಟೇ. ಸೊ ಈಗ ಆ್ಯಕ್ಚುಲಿ ನೀವು ನಾರ್ಮಲ್ ಕ್ಲಚರ್ಸ್ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ ನಿಮಗೆ 120 ಮೇಲೆ ಬೀಳುತ್ತೆ ಒಂದು ಕ್ಲಚರು. ಸೊ ಅಮ್ಮ ಹಾಗೆ ಮೀಶೋ ನೋಡಬೇಕಾದ್ರೆ ಇದು ಸಿಕ್ತು ನನಗೆ ಪ್ರಾಡಕ್ಟು. 163 ರುಪೀಸ್ಗೆ 4 ಪೀಸಸ್ಸು. ಫಸ್ಟ್ ನಾನು ನೋಡಿದಾಗ ಡೌಟಲ್ಲಿದ್ದೆ, ಇದು ಅಂದರೆ ಲೈಕ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಆ ಥರ ಡೌಟಲ್ಲಿದ್ದೆ. ಬಟ್ ಬಂದ ಮೇಲೆ ನನಗೆ ನಿಜವಾಗ್ಲೂ ಫುಲ್ ಇಷ್ಟ ಆಯಿತು ಇದು. ಸೊ ಎಸ್, ನಿಮಗೆ 120 ಮೇಲೆ ಬೀಳುತ್ತೆ. ಅಫ್ಕೋರ್ಸ್ ನೀವು ತೊಗೊಂಡಿರ್ತೀರ. ನಾನು ಕೂಡ ತೊಗೊಂಡಿದ್ದೆ 3 ಪೀಸು 350 ಕೊಟ್ಬಿಟ್ಟು. ಅದರಲ್ಲಿ ಒಂದು ನನ್ನ ತಮ್ಮ ಮುರ್ರಾಕ್ಬಿಟ್ಟಿದ್ದಾನೆ. ಸೊ ನಾನು ಅಂದ್ಕೊಂಡೆ ಇದರಲ್ಲಿ ಬುಕ್ ಮಾಡೋಣ, ನೋಡೋಣ ಚೆನ್ನಾಗಿ ಬಂದಿದೆ ಅಂದರೆ ರಿಟರ್ನ್ ಮಾಡ್ಬೋದಲ್ಲ ಅಂತ. ಸೊ ಬುಕ್ ಮಾಡಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಸೊ 4 ಕಲರ್ಸ್ ಇದೆ, 4 ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಆ್ಯಂಡ್ ಈ ಪ್ರಾಡಕ್ಟ್ ಏನಾದ್ರು ನಿಮ್ಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು 4 ತುಂಬಾ ಚೆನ್ನಾಗಿದೆ. ನಾರ್ಮಲ್ ಕ್ಲಚರ್ ಇದು. ಕ್ಲಚರ್ಗೆ ಅದು ಫರ್ ಸ್ಟಿಕ್ ಮಾಡಿರೋದು. ಇಟ್ಸ್ ರಿಯಲಿ ಗುಡ್. ನಿಮ್ಗೆ ನಾರ್ಮಲ್ ಕ್ಲಚರೇ 120 ಮೇಲೆ ಸಿಗುತ್ತೆ ಅಂದರೆ ವಿತ್ ಫರ್ ನಿಮಗೆ 41 ರುಪೀಸ್ ಏನೋ ಬೀಳುತ್ತೆ ಒಂದು ಕ್ಲಚರು. ಎಸ್, ಯು ಕ್ಯಾನ್ ಬೈ ದಿಸ್. ಸೊ ಯಾ, ಇದಾಗಿತ್ತು ನನ್ನ ಚಿಕ್ಕ ಮೀಶೋದು ಪ್ರಾಡಕ್ಟು. ಆ್ಯಂಡ್ ಇವಾಗ ನಾನು 3 ದಿನದ ಮುಂಚೆ ಪ್ಯಾಕಿಂಗಿಗೆ ಏನು ಕೂತ್ಕೊಂಡಿದ್ದೀನಿ ಅಂದರೆ ನನಗೆ ಬೇಗ ಏನೇನು ತೊಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನೇನು ನೆನಪಾಗುತ್ತೆ ಇವಾಗ ಅದನ್ನೆಲ್ಲ ಚಿಕ್ಕ ಪುಟ್ಟದೆಲ್ಲ ಹಾಗೆ ಇಟ್ಕೊಂಡ್ಬಿಡ್ತೀನಿ ಪ್ಯಾಕ್ ಮಾಡಿ. ಸೊ ದಟ್ ನನಗೆ ಅವಾಗ ಈಸಿ ಆಗುತ್ತೆ. ಒಂದು ಸರಿ ಪ್ಯಾಕ್ ಮಾಡಬೇಕಾದ್ರೆ ಯಾವುದೋ ಒಂದು ಮರ್ತೋಗ್ಬಿಟ್ಟಿರ್ತೀವಿ, ನೆನಪೇ ಇರಲ್ಲ. ಅಲ್ಲಿ ಹೋಗ್ಬಿಟ್ಟು ಹುಡುಕ್ತಿರ್ತೀವಿ, ರಿಯಲೈಸ್ ಆಗೋದು ಅಯ್ಯೋ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀವಿ ಅಂತ. ಸೊ ಅದಕ್ಕೆ 3 ದಿನದ ಮುಂಚೆನೇ ಕೂತ್ಕೊಂಡಿದ್ದೀನಿ ಎಲ್ಲ ಪ್ಯಾಕ್ ಮಾಡೋಕ್ಕೆ. ಸೊ ದಟ್ ನನಗೆ ಈಸಿ ಆಗುತ್ತೆ ಎಲ್ಲ ಅಂತ. ಇದು ನನ್ನ ಚಿಕ್ಕ ವಿಡಿಯೋ. ನೆಕ್ಸ್ಟು ನಾನು ಏನಾದರೂ ಹೀಗೆ ಏನಾದ್ರು ಪ್ಯಾಕ್ ಏನಾದ್ರು ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟು ಊರಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಕೀಪ್ ವಾಚ್. ಎಸ್, ವೆಲ್ಕಮ್ ಬ್ಯಾಕ್. ಇವತ್ತು ಲಾಸ್ಟ್ ಪ್ಯಾಕಿಂಗ್, ಅಂದರೆ ಲಾಸ್ಟ್ ಡೇ ಪ್ಯಾಕಿಂಗ್ದು. ಸೊ ಜ್ವೆಲ್ಸ್ ಎಲ್ಲ ಪ್ಯಾಕ್ ಮಾಡಬೇಕು ನಾನು. ಅದೊಂದೇ ಇರೋದ್ರಂದು ಬಟ್ಟೆ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಆ್ಯಂಡ್ ನಮ್ಮವ್ರು ಇನ್ನೂ ಬಟ್ಟೆನೇ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ನಾಳೆ ಊರಿಗೆ ಹೋಗಿಬಿಟ್ಟು ಅಲ್ಲಿ ವ್ಲಾಗ್ ಮಾಡ್ತೀನಿ. ಜಾತ್ರೆ ಇರೋದು ಟ್ಯೂಸ್ಡೇ, ಅಂದರೆ ನಾವು ಹೋಗ್ತಿರೋದು ಮಂಡೇ. ಇವತ್ತು ವ್ಲಾಗ್ ಮಾಡ್ತಿರೋದು ಸಂಡೇ. ಓಕೆ, ಎಸ್. ಸೊ ನಾಳೆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ವ್ಲಾಗ್ ಮಾಡ್ತೀನಿ. ಬಾಯ್ ಗಾಯ್ಸ್. ಈ ತರ ಆಡಿದ್ರೆ ಯಾರು ಆಡಲ್ಲ ಮುಂದೆ ಹೋಗು.
ಜಾತ್ರೆ ಎಲ್ಲ ಮುಗೀತು, ಫಸ್ಟ್ ಇದು ಎಲ್ಲ ಮುಗೀತು. ಸೊ ಹಾಯ್, ಇವಾಗ ಬಂದಿದ್ದಾಳೆ. ಇವಾಗ ಬಂದಿಲ್ಲ, ಆ್ಯಕ್ಚುಲಿ ನನ್ನ ಕೈಗೆ ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ಕಿದ್ಲು, ಅದಕ್ಕೆ ಎತ್ಕೊಂಡು ಪಟ್ ಅಂತ ವಿಡಿಯೋ ಮಾಡಿದೆ. ಜಾತ್ರೆ ಎಲ್ಲ ಮುಗೀತು. ನಾನು ಜಾತ್ರೆಗೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಆ್ಯಂಡ್ ನಾನು ಸಿಂಪಲಾಗಿ ಮೆಹಂದಿ ಹಾಕೊಂಡೆ. ಬೆಳಿಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಲಿಟ್ರಲಿ ಫುಲ್ ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಹೋಗಿದ್ದು. ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಗೈಸ್ ಇವತ್ತು. ತೋರಿಸ್ತೀನಿ ಸ್ಯಾರಿ ಏನು. ಸೊ ಗೈಸ್, ಇದು ಔಟ್ಫಿಟ್ ಅಂದರೆ ಸ್ಯಾರಿ. ಸೊ ಇವಾಗ ಸೀರೆಯಲ್ಲಿ ನಡೆದು ಫುಲ್ ಇವಾಗ ಬಂದಿದ್ದೀವಿ. ಗೈಸ್, ಇವತ್ತು ಕೂಡ ಜಾತ್ರೆ ಎಲ್ಲ ಮುಗಿದ್ಮೇಲೆ ವೀಡಿಯೋ ಮಾಡೋಕ್ಕಾಗಿರೋದು. ಫುಲ್ಲು ಬ್ಯುಸಿ ಇದ್ವಿ. ಜಾತ್ರೆಯಲ್ಲಿ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ದೇವ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ನಮ್ಮದು ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಅಮ್ಮ ಅವರೆಲ್ಲ ಬಂದಮೇಲೆ ಅಮ್ಮನೂ ಕೂಡ ತೋರಿಸ್ತೀನಿ. ಇವತ್ತು ಅವಳೆಲ್ಲ ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟಿದ್ದಾಳೆ. ನಾನು ಇವತ್ತು ಕೂಡ ಸ್ಯಾರಿ ಹಾಕ್ಕೊಂಡಿದ್ದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ನೆನ್ನೆನೂ ಈ ಥರನೇ ಹೇಳಿದೆ, ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಗೈಸ್, ನನಗೆ ಪ್ಲೀಸ್ ಸಾರಿ. ಸೊ ಇವತ್ತು ಡೈರೆಕ್ಟಾಗಿ ಸಿಕ್ಕಿದ್ದೀನಿ. ಜಾತ್ರೆಯಲ್ಲಿ ಇವಳ ತೋರ್ಸೋಕ್ಕಾಗಿರಲಿಲ್ಲ. ಲಾಸ್ಟಲ್ಲಿ ಪಿಕ್ಸ್ ಎಲ್ಲ ಹಾಕ್ತೀನಿ ಗೈಸ್, ಓಕೆನಾ? ಇವಾಗ ಫುಲ್ ಸುಸ್ತು ಆಗಿಬಿಟ್ಟಿದ್ದೀನಿ, ಓಡಾಡಿ ಆ್ಯಂಡ್ ನಾಳೆ ಕೂಡ ಇದೆ. ನಾಳೆ ಸ್ವಲ್ಪನೇ ಇರೋದು, ಏನೂ ಇಲ್ಲ. ನಾಳೆ ಸ್ವಲ್ಪ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ನಾನು ಸರಿ ಹಾಕ್ಕೊಳಲ್ಲ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಇಯರಿಂಗ್ಸು ಇದೆಲ್ಲ. ಅವಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಲು, ಎಲ್ಲ ಚೇಂಜ್ ಮಾಡ್ಕೊಂಬಂದವಳು. ಎಸ್, ಸೊ ಅವಳೇನು ಮಾತಾಡಿಲ್ಲ. ಓಕೆ ಗೈಸ್, ಬಾಯ್. ಅಲ್ಲಿ ಡ್ಯಾಡಿ ಮಮ್ಮಿ ಹಳೇ ಹೇ ಗೈಸ್, ಇವತ್ತು ನಾವು ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನೆನ್ನೆ ಕೂಡ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇವಾಗ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. ಸೌಂಡ್ ಆಲ್ರೆಡಿ ನೀವು ಕೇಳಿಸ್ಕೊತಿರ್ಬೋದು. ಬಾರಮ್ಮ. ಸೊ ಇವಾಗ ಜಾತ್ರೆ ಅಲ್ಲ, ಇವಾಗ ಏನದು ಹೋಕ್ಲಿ ಮಾಡ್ತಾರೆ. ಸೊ ಎಸ್, ಅದನ್ನ ನೋಡಬೇಕು. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಬೇಗ ಹೋಗೋಣ, ಲೇಟ್ ಮಾಡಬಾರ್ದು ಗೈಸ್. ಬೈ.